ನಗರಸಭೆಯಲ್ಲಿ ಬೀದಿ ವ್ಯಾಪಾರಸ್ಥರ ಜಕಾತಿ ವಸೂಲಿ ಮಾಡುವ ಟೆಂಡರ್ ಹಿಡಿದ ಮಾಲೀಕರಿಂದ ಹಳ್ಳಿಯಿಂದ ಬಂದ ರೈತರು ಬೆವರು ಸುರಿಸಿ ಬೆಳೆದಿರುವ ತರಕಾರಿ ತಂದು ಸಂತೆಯಲ್ಲಿ ವ್ಯಾಪಾರ ಮಾಡಲು ಬಂದ ಮಹಿಳೆ ಸುಗಂಧ ಸುರೇಶ್ ವಗ್ಗೆ ಎನ್ನುವ ಈ ಮಹಿಳೆ ಇನ್ನೂ ವ್ಯಾಪಾರ ಆಗಿಲ್ಲ ಅಂತ ಎಷ್ಟೇ ಹೇಳಿದ್ರೂ ಕೇಳಲಿಲ್ಲ. ನನ್ನ ಹತ್ತಿರ 20 ರೂಪಾಯಿ ಅಷ್ಟೇ ಇದ್ದಾವೆ ತಗೊಳ್ಳಿ ಅಂತ ಎಷ್ಟೇ ಕೇಳಿಕೊಂಡ್ರೂ ಕೇಳದೆ ಅವಾಚ್ಯ ಶಬ್ದ ಬಳಸಿದಲ್ಲದೆ ಪಾಪ ಆ ಮಹಿಳೆಯನ್ನ ಚಪ್ಪಲಿಯಿಂದ ಬಡಿದು ಗೂಂಡಾಗಿರಿ ಮಾಡಿ ಜಕಾತಿ ವಸೂಲಿ ಮಾಡಿದ್ದಾರೆ. 20 ರೂಪಾಯಿದಾಗ ಗೊಂಜಾಳ ತೆನಿ ಮಾರಿದ್ದು 20 ರೂಪಾಯಿ ತಗೋರಿ ನಮ್ದು ಮಾರಿಲ್ಲ ಏನ್ರಿ ನಾ ಮಾರಲ್ಲ ಏನ ಚೀಲ ಎಲ್ಲ ಏತಿ ಹೋಗಿದ್ರು ಚೀಲ ಬೆಳಿಗ್ಗೆ ಏತ್ರಿಗೇನ ನಾ ಏನು ಮಾಡಿ ಎಲ್ಲ ತುಂಬ್ಕೊಂಡು ಮನೆಗೆ ಹೋಗ್ತಾನೆ ತುಂಬ್ಕೊಂಡು ಹೊಂಟಿದ್ರಿ ತುಂಬ್ಕೊಂಡು ಹೋಗಿ ಮತ್ತೆ ತಮ್ಮ ಚೀಲ ಕೋಸ್ಕೊಂಡು ಕೊಳಚಾಗ ಹೋಗೋದು ಬಿಟ್ಟಿರ್ತೀನಿ ತೆನಿ ಕೊಳಚಾಗ ಹೋಗ್ಯಾನ ನೀ ಅವನ ನೀ ಏಕ ಚಂದಾಗ ಯಾಕೆ ಮಾತಾಡ ಬಂದವನು ಚಪ್ಪಲ್ ಹೊಳಸಾಡಿ ಬಿಡ್ದ ಹೊಲಸು ಬೇಗ ಎಲ್ಲ ಬೇಕ್ರಿ. ಯಾರು ಬಡದಾರೆ ಅವ್ರು ಟಿಕೆಟ್ ಜಕಾತಿ ತಗೋತಾರಲ್ಲ ಮುನ್ಸಿಪಾಲ್ಟಿ ಅವ್ರು ತಿಂದ ಇರ್ತಾರೆ ಅವ್ರು ಬಡದ ಅವ್ನು ಬಡದ್ರಿ. ನೀವು ಯಾವ ಊರದವ್ರು? ನಾವು ಬಸವನಗಡ್ಡೆದವ್ರು. 20 ರೂಪಾಯಿ ಕೊಡತ್ತೇನ್ರಿ ತಗೋರಿ 20 ಮಾರಿ ತಗೋರಿ ಅಂತ ಅಂದು ಹೇಳತ್ತೇನ್ರಲ್ಲ ನಂದು ಒಟ್ಟ ಮಾರಿಲ್ಲ 20 ರೂಪಾಯಿ ಮಾರಿ ತಗೋರಿ ಅನ್ನತ್ತೇನ್ರಲ್ಲ 20 ಇಲ್ಲ 40 ಕೊಡ್ಬೇಕಂತ ಅವು ಮತ್ತೆ ಅದರಲ್ಲೇ ಬಡದೇನ್ರಿ ಚಪ್ಪಲ್ಲೇ ಬಡದ್ರಿ. ನಿಮ್ಮ ಕಾಯಿಪಲ್ಲೆ ಹಚ್ಚಿತ್ತೇನ್ರಿ? ಕಾಯಿಪಲ್ಲೆ ಇಲ್ರಿ ಒಂದು ಅರ್ಧ ಚೀಲ ತೆನಿ ಇದ್ದು ಒಟ್ಟ ಗೊಂಜಾಳ ತೆನಿ ಗೋಧಿ ಚೀಲದಾಗ ಹುಡ್ಕೊಂಡ್ ಬಂದಿದ್ದೀರ ಒಂದು ಅರ್ಧ ಚೀಲ ಇದ್ದು ಒಟ್ಟ ವ್ಯಾಪಾರ ಆಗುತ್ತೋ ಇಲ್ರಿ ಮಾರುಲಾಗಿತ್ತು ರೀ ಒಟ್ಟ 20 ರೂಪಾಯಿ ಮಾರಿದ್ದೆ ಅವತ್ತು ತಗೊಂಡು ಹೋಗನತ್ತೀನ್ರಲ್ಲ ನಾನು ಮಾರಿಲ್ಲ ನಾವು 20 ತಗೋರಿ 40 ಇಲ್ಲ ಅನ್ನತ್ತೀನ್ರಿ ನಾ 40 ಯಾಕಿಲ್ಲ ಅಂತ ತಗೊಂಡು ಚೀಲ ತುಂಬ್ಕೊಂಡು ಹೋಗ್ತೇನೆ ನಾ ಮಾರಾನಿಲ್ಲ ಮತ್ತು ನೀವು ಬರ್ರಿ 20 ರೂಪಾಯಿ ತಗೋರಿ ಚೀಲ ತುಂಬೇದಕ್ಕೆ ಏನು ಕಸ್ಕೊಂಡೇನಿಲ್ಲ ಹೋಗೋದು ಆ ಕಡೆ ಕೊಳಚಾಗ ಹೋಗದಿ ಕೊಳಚಾಗ್ಯಾನ ನೀ ಯಾಕೆ ನನ್ನ ಚೀಲಾಗ್ಯಾವ ನೀ ಯಾವ ಹಿಂಗೆ ಅಂದ ಕೂಡಲೇ ಅವ್ನು ಬಂದವನ ಏಕೋ ಚಂದಾಗ ಮಾತಾಡ್ತಿದ್ದಾಳೆ ಅಂತ ಬಂದವನ ಹೊಲಸು ಬೇಗ ಬಡಿಯಾಕ ನಿಂತ್ರ. ಇದರಿಂದಾಗಿ ಚಿಕ್ಕೋಡಿಯ ವ್ಯಾಪಾರಸ್ಥರು ಬೇಸರಗೊಂಡಿದ್ದಾರೆ. ಇನ್ನು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉದಯ್ ಹೊಸ್ಮನಿ, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.